ಒಂದೇ ಕಲ್ಲಿಗೆ ಎರಡು ಹಣ್ಣನ್ನ ಉದುರಿಸಿದೆ ಜೆಡಿಎಸ್. ಒಂದೇ ಕಲ್ಲಿಗೆ ಎರಡು ಹಣ್ಣು ಉದುರಿಸುವಂತಹ ಮೂಲಕ ರಾಜಕೀಯ ಚಾಣಾಕ್ಷತೆಯನ್ನ ಮೆರೆದಿದ್ದಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು. ತೆನೆ ತೆಕ್ಕಿಗೆ ನಾಗಮಂಗಲದ ಸುರೇಶ್ ಗೌಡ ಮತ್ತು ಶಿವರಾಮೇಗೌಡ ಶಿಫ್ಟ್ ಆಗ್ತಾ ಇರುವಂತದ್ದು ಕನ್ಫರ್ಮ್ ಆಗಿದೆ. ಸಿಡಿದೆದ್ದ ಚಲುವರಾಯಸ್ವಾಮಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಅರ್ಥದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಏಪ್ರಿಲ್ 10ರಂದು ಜೆಡಿಎಸ್ಗೆ ಇಬ್ಬರು ನಾಯಕರು ಸೇರ್ಪಡೆಯಾಗ್ತಾ ಇದ್ದಾರೆ. ಸುರೇಶ್ ಗೌಡಗೆ ನಾಗಮಂಗಲ ಕ್ಷೇತ್ರದಿಂದ ಜೆಡಿಎಸ್ ಟಿಕೆಟ್ ಕೊಡ್ತಾ ಇದ್ರೆ ಚಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ನಿಂದ ಸ್ಪರ್ಧಿಸಲಿದ್ದಾರೆ ಸುರೇಶ್ ಗೌಡ. ವಿಧಾನ ಪರಿಷತ್ ಪದವೀಧರರ ಕ್ಷೇತ್ರದಿಂದ ಶಿವರಾಮೇಗೌಡ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಒಂದು ಮಾತಿನ ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಸಿಕ್ಕಿದ್ದು, ಮಾತುಕತೆ ಯಶಸ್ವಿಯಾಗಿ ಈ ಇಬ್ಬರು ಕೂಡ ಜೆಡಿಎಸ್ ಸೇರ್ಪಡೆಯಾಗ್ತಾ ಇದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಣ್ಣನ್ನ ಉದುರಿಸುವ ಮೂಲಕ ರಾಜಕೀಯ ಚಾಣಾಕ್ಷತೆಯನ್ನ ಮೆರೆದಿದ್ದಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು. ಸಿಡಿದೆದ್ದ ಚಲುವರಾಯಸ್ವಾಮಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ತೆನೆ ತೆಕ್ಕೆಗೆ ನಾಗಮಂಗಲದ ಸುರೇಶ್ ಗೌಡ ಮತ್ತು ಶಿವರಾಮೇಗೌಡ ಶಿಫ್ಟ್ ಆಗ್ತಾ ಇರುವಂತದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೊಂದಿಗಿನ ಮಾತುಕತೆ ಯಶಸ್ವಿಯಾಗಿದೆ. ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದಿಂದ ಶಿವರಾಮೇಗೌಡ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಮುಂದಾಗಿದ್ದು, ಸುರೇಶ್ ಗೌಡಗೆ ನಾಗಮಂಗಲ ಕ್ಷೇತ್ರದಿಂದ ಜೆಡಿಎಸ್ ಟಿಕೆಟ್ ಅನ್ನ ಕೊಡುವಂತದ್ದು ಸ್ಪಷ್ಟವಾಗಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಈ ಇಬ್ಬರು ಯಾವಾಗ ಜೆಡಿಎಸ್ ಸೇರ್ಪಡೆಯಾಗುವಂತದ್ದು ಖಚಿತವಾಗಿದೆ? ದಿವ್ಯಾ, ಏನು ಜೆಡಿಎಸ್ ಶಾಸಕ ಚಲುವರಾಯಸ್ವಾಮಿ ಬಹುತೇಕ ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾ ಇರೋದ್ರಿಂದ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಪರ್ಯಾಯವಾಗಿ ನಾಯಕರನ್ನ ಹುಡುಕುವಂತ ಕೆಲಸದಲ್ಲಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ ಬೇಜಾರುಗೊಂಡಿರುವಂತ ಮಾಜಿ ಶಾಸಕರಾದ ಎಲ್.ಆರ್. ಶಿವರಾಮೇಗೌಡ ಸುರೇಶ್ ಗೌಡರ ಮೇಲೆ ಗಾಳ ಹಾಕುವಂತ ಪ್ರಯತ್ನ ನಡೆದಿತ್ತು. ಅವರಿಬ್ಬರಿಗೂ ಕೂಡ ಕಾಂಗ್ರೆಸ್ ಅಪತ್ಯ ಆಗಿತ್ತು. ಅವರು ಕೂಡ ಜೆಡಿಎಸ್ಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ರು. ಹಾಗಾಗಿ ಮಾತುಕತೆ ತೆರೆಮರೆಯಲ್ಲಿ ನಡೀತಿತ್ತು. ಇವತ್ತು ಬಹುತೇಕ ಮಾತುಕತೆ ನೇರ ಮಾತುಕತೆ ಆಗಿ ಮಾಜಿ ಶಾಸಕರಾದ ಸುರೇಶ್ ಗೌಡ ಮತ್ತು ಮಾಜಿ ಶಾಸಕ ಶಿವರಾಮೇಗೌಡರು ನಾಗಮಂಗಲದ ವಿಚಾರದಲ್ಲಿ ಮತ್ತು ಇನ್ನಿತರ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಅನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಅವ್ರನ್ನ ಸೇರ್ಪಡೆಗೊಳ್ಳಿಕ್ಕೆ ದೇವೇಗೌಡರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೋಮವಾರ ಜೆಡಿಎಸ್ ನ ಜೆಪಿ ಭವನ ಬೆಂಗಳೂರು ನಡೆಯುವ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಜೆಡಿಎಸ್ ಅನ್ನ ಸೇರೋರಿದ್ದಾರೆ. ಇವಾಗ ಹಾಲಿ ಏನು ನಾಗಮಂಗಲ ಶಾಸಕ ಜೆಡಿಎಸ್ ಶಾಸಕ ಚಲುವರಾಯಸ್ವಾಮಿ ಕಾಂಗ್ರೆಸ್ ಇಂದ ಹೋಗ್ತಾರಲ್ಲಿ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಇಂದ ಸ್ಪರ್ಧಿಸುವುದು ಖಚಿತ ಆಗಿರೋದ್ರಿಂದ ಜೆಡಿಎಸ್ ನಿಂದ ಸುರೇಶ್ ಗೌಡರಿಗೆ ನಾಗಮಂಗಲ ಟಿಕೆಟ್ ಕೊಡುವುದು, ಶಿವರಾಮೇಗೌಡರಿಗೆ ಬೆಂಗಳೂರಿನ ಪದವೀಧರ ಕ್ಷೇತ್ರ ಅಂದ್ರೆ 2018 ಜೂನ್ ನಲ್ಲಿ ರಾಮಚಂದ್ರೇಗೌಡರ ನಿವೃತ್ತಿಯಿಂದ ತೆರವಾಗುವಂತ ಸ್ಥಾನ ಏನಿದೆ, ಆ ಸಂದರ್ಭದಲ್ಲಿ ಅವರಿಗೆ ಜೆಡಿಎಸ್ ಇಂದ ಟಿಕೆಟ್ ಕೊಡುವುದು ಅನ್ನೋದು ಬಹುತೇಕ ಮಾತುಕತೆಯಲ್ಲಿ ಒಪ್ಪಂದ ಆಗಿದೆ. ಇಬ್ಬರು ನಾಯಕರು ಒಗ್ಗಟ್ಟಾಗಿರ್ಬೇಕು, ಒಬ್ಬರನ್ನೊಬ್ಬರು ಕಾಲೆಳಿಬಾರ್ದು, ಒಗ್ಗಟ್ಟಿನಿಂದ ನಾವು ಅಲ್ಲಿ ಗೆಲ್ಬಹುದು. ಚಲುವರಾಯಸ್ವಾಮಿಗೆ ಟಾಂಗ್ ಕೊಡ್ಬೇಕು ಮತ್ತು ಅವರಿಗೆ ಪಾಠ ಕಲಿಸಬೇಕು ಅನ್ನೋ ರಣತಂತ್ರ ರೂಪಿಸಿರುವಂತ ಜೆಡಿಎಸ್ ನ ವರಿಷ್ಠ ದೇವೇಗೌಡರು ಈ ಒಂದು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಬದ್ರುದ್ದೀನ್ ನಿಮ್ಮೆಲ್ಲ ಮಾಹಿತಿಗೆ.